ವ್ಯಕ್ತಿಗಳು ಹುಡುಗರಿಂದ ನೋಡ್ಬೋದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳು ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘರಾಜ್ ಅವರು ನಮ್ಮ ಸಿನಿಮಾದ ಹೀರೋನಾಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋ ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳು ನೀವು ಕೇಳ್ಬೋದು. ಸರ್, ಅಮರ್ಥ ಅಂದರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಇದು ಏನು ಅಂದರೆ, ಈಗ ನಾನೊಬ್ಬ ವ್ಯಕ್ತಿ ಗುರು ಹೆಗಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ, ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಆಗುವಂಥ ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದು ಸರಿ ಏನು ಅನ್ಕೋತೀವಿ ಅಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ, ಇನ್ನೇನೋ ಒಂದು ಪದಗಳನ್ನ ಬಳಸ್ತೀವಿ. ಎಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಒಂದು ಇನ್ನೇನೋ ಮಾತನ್ನು ಹೇಳ್ತೀವಿ. ಆದರೆ ಅದು ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಿಮ್ಮನ್ನು ಕಂಟ್ರೋಲ್ ಮಾಡಿ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನು ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸಾರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡಿತೀವಿ. ಕೆಲವೊಂದು ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗಿರುತ್ತೆ. ಅಮರ್ಥ ಅಂದರೆ ಸದಾ ಅಸ್ತಿತ್ವದಲ್ಲಿರುವಂಥ ವಿಷಯ. ಅದು ಅಮರ್ಥ ಅಂದರೆ ಸರ್ವ ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದರೆ, ಒಂದು ಕಂಟ್ರೋಲ್ ಮಾಡುವಂಥ ವಿಷಯ. ಅದು ನಾನು ನಿಮಗೆ ಹೆಸರಿಸಕ್ಕಾಗಲ್ಲ. ಅದೇ ಸರ್, ಇದೇ ನೋಡಿ. ಈಗ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದು ಸರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದರೆ ಅವೆಲ್ಲವೂ ಕಾರಣ ನಿಜ, ಆದರೆ ಅದನ್ನು ಮೀರಿದಂಥ ಒಂದು ಕಾರಣ ಇರುತ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದರೆ ಯಾವ ಕಾರಣಗಳನ್ನು ನಾನು ವಿರೋಧಿಸೋದಿಲ್ಲ, ಸಮರ್ಥಿಸೋದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂಥ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಓಕೆ. ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದರೆ, ಸಿನಿಮಾದಲ್ಲಿ ಎರಡು ವಿಚಾರಗಳು. ಒಂದು ವಿಭಾಗ ಅಂದರೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆ ಆಗುವಂಥ ಒಂದು ಕಾಲಘಟ್ಟ ಅದು. ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದರೆ, ಅದೇ ಹುಡುಗರು ಅಂದರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂಥ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದರೆ, ಈಗ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಿದೆ. ಅದಕ್ಕೆ ಹಳ್ಳಿ ಲವ್ ನೋಡಿ ಸರ್, ಇದೇ ಹೇಳಿದೆ, ಇದೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಅಲ್ಲ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನು ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ಥರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ಕಂಡ ಹಾಗೆ, ಅಂದರೆ ನನ್ನ ಜೀವನದಲ್ಲಿ ನನಗೆ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ DOP ಗುರು ಪ್ರಶಾಂತ್ ರೈ ಅವರು ನಮ್ಮ DOP. ಆಮೇಲೆ ಶಿನಾಯ್ ವಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು. ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು. ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ವಿ
ಸಂಭ್ರಮ್ ಅವರಿದ್ದಾರೆ, ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಡ್ಕ ಅವರು ನನಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವರು ವಿನಯ್ ಪ್ರೀತಮ್, ಅದರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಅಶ್ರಿತ್ ಅವರು ನಮ್ಮ ಜೊತೆ. ಇಲ್ಲ ಹೆಸರು ಸ್ವಲ್ಪ ಅಷ್ಟೇ ಬಿಟ್ಟರೆ ನಾನು ಮರ್ತು ಬಿಟ್ಟಿಲ್ಲ, ಯಾರನ್ನು ಮರ್ತು ಬಿಟ್ಟಿಲ್ಲ. ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಹೆಸರು ಮರೆಯೋದಂದರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ಟಕ್ಕಂತ ಬರಲ್ಲ ಅಷ್ಟೇ. ನೋಡಿ, ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮಗೆ ಸ್ಪಷ್ಟೀಕರಣ ಏನು ಕೊಡಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂಥ ಘಟನೆ ಇಂಥದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂಥ ಯಾವುದಾದ್ರೂ ಒಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡ್ತೀವಿ. ಬೆಂಗಳೂರು ಒಂದಷ್ಟು ಪೋರ್ಷನ್, ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಸರ್. ಕಿಟ್ಟಿ ಅವ್ರು ಕೇಳಿದ ಪ್ರಶ್ನೆಗೆ ಕಿಟ್ಟಿ ಅವ್ರನ್ನ ಕೇಳಿದ್ರೆ ಒಳ್ಳೇದು. ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡೋಕೆ ಕಷ್ಟ. ಅಲ್ಲ, UA ಸರ್ಟಿಫಿಕೇಟ್ ಬಂದಿದೆ ಸಿನಿಮಾಗೆ ಅಂತ ಹೇಳಿದ್ರಲ್ಲ, ಸೊ ಏನಕ್ಕೆ UA ಬಂದಿದೆ ಅಂದ್ರೆ, U ಬಂದಿರೋದು ನಾನಿದ್ದೀನಿ ಅಂತ, A ಬಂದಿರೋದು ಅವರಿದ್ದಾರೆ ಅಂತ. ಸೊ ಇದೇ ಕಾರಣಕ್ಕೆ ಬಂದಿರೋದು. ಯಾಕಂದ್ರೆ ಕಿಟ್ಟಿ ಅವರಿದ್ದು ಆ ಕಾಲ ಬೇರೆ ಸರ್, ಇವಾಗ ಈ ಕಾಲ ಬೇರೆ, ಈಗೆಲ್ಲ ಬದಲಾಗಿದೆ. ಇಲ್ಲ, ಆಕ್ಚುಲಿ ಏನಂದ್ರೆ ಕೆಲವು ದೃಶ್ಯಗಳಲ್ಲಿ ಕೆಲವು ಸಮಯ ಏನಾಗುತ್ತೆ, ಮಕ್ಕಳಿಗೆ ಪ್ರಾಬಬ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ಅದೇನು ಅತಿರೇಕಕ್ಕಿರುವಂಥ ದೃಶ್ಯಗಳಲ್ಲ, ಬಟ್ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ರಕ್ತ ತೋರಿಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರುವಂಥ ಕೆಲವು ದೃಶ್ಯಗಳಿದ್ದಾಗ UA ಬರುವಂಥ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿದುಪಟ್ಟಂಥ ಒಂದು ಮಾಹಿತಿ. ಅಲ್ಲ ಪಾಪ, ಅವರೇ ವೆಪನ್ ಸರ್, ಅವ್ರಿಗೆ ಯಾವ ವೆಪನ್ ತುಂಬ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ಲ ಬಂದು ಇಲ್ಲಿ ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪಾಲಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು. ಎಲ್ಲ ಅದಕ್ಕೂ ಹೋಯ್ತಲ್ಲ ನೀನು. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೆ ಮರೆತಾಗಿದೆ ಅನ್ನೋ ಥರ ಹೇಳಿದ್ರು ಅವರು. ಇದನ್ನ ತಾವೆಲ್ಲರೂ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು. ದಯವಿಟ್ಟು ಇದು ಪ್ರಮಾದ ಅಷ್ಟೇ, ನಾನು ಮರ್ತಿದ್ದಲ್ಲ, ಅದನ್ನ ಹೇಳಬೇಕಾಗಿತ್ತು, ಈಗ ಹೇಳಿದೆ, ಕ್ಷಮಿಸಿ. ಶುಭವಾಗಲಿ. ಇಬ್ರು ಪ್ರೊಡ್ಯೂಸರ್ಸ್ ಇದ್ದೀರಾ, ಹಾಗೆ ಇಬ್ರು ಡೈರೆಕ್ಟರ್ಸ್ ಇದ್ದೀರಾ. ನಮ್ಮ ಡೈರೆಕ್ಟರ್ ದಯಮಾಡಿ ಮಾತಾಡಬೇಕು. ಅವರ 3ನೇ ಸಿನಿಮಾ ಇದು. ವಿನಯ್ ಪ್ರೀತಮ್, ಮಡಮಕ್ಕಿ, ನಾನು ಅದು ಮತ್ತು ಸರೋಜಾ, ನಂತರ ಅಮರ್ಥ. ಏನಂತೀರ? ಎಲ್ರಿಗೂ ನಮಸ್ಕಾರ, ಕಲಾವಿದರು ನಮಸ್ಕಾರ. ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದರೆ, ನನ್ನ ಫಸ್ಟ್ ಸಿನಿಮಾ, 2ನೇ ಸಿನಿಮಾ ನಿರ್ಮಾಪಕರು, ಇದು 3ನೇ ಸಿನಿಮಾ. ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದರೆ 3 ಸಿನಿಮಾ ಬೇರೆ ಬೇರೆ ನಿರ್ಮಾಪಕರೇ, ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದರೆ, ನಾವು ಏನು ಮುಂದೆ ಇವತ್ತು ನಾನೇನು ಅಂದ್ಕೊಂಡಿದ್ದೇನೆ ಅದನ್ನು ತರಬೇಕು ಅಂತ ಹೇಳಿದ್ರೆ ಒಂದು ನಿರ್ಮಾಪಕನ ಸಹಾಯ ತುಂಬ ಮುಖ್ಯ. ಹಾಗಾಗಿ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಾವೇನು ಅಂದ್ಕೊಳ್ತೀವಿ ಆ ಕತೆಗೆ ಒಂದು ಪೂರಕವಾದ ಕಲಾವಿದರು ಬೇಕಾಗ್ತದೆ.
ಸೊ ಅಂಥದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಮೇಘನಾ ಮೇಡಮ್ ಸಿಕ್ಕಿದ್ದಾರೆ, ಇಟಿ ಸರ್ ಸಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ಕಲಾವಿದರು ಹೆಗ್ಡೆ ಸರ್ ಇದ್ದಾರೆ, ಆಮೇಲೆ ಕೃತಿ ಮೇಡಮ್ ಅಂತೂ ಮುಂದೆನೇ ಕೂತಿದ್ದಾರೆ. ಓಕೆನಾ, ಎಲ್ಲ ಕಲಾವಿದರು ಮತ್ತು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರ ಸಪೋರ್ಟ್ ಬೇಕು. ಸೊ ಅಷ್ಟೇ. ಹಾಂ, ಕಲಾವಿದರು ಫಸ್ಟ್ ಆಫ್ ಆಲ್ ನಮ್ಮ ಕೃತಿ ಮೇಡಮ್ ಇದ್ದಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ಮೇಘನಾ ಮೇಡಮ್, ಕಿಟಿ ಸರ್, ಕೃತಿ ಮೇಡಮ್ ಇದ್ದಾರೆ. ಸೊ ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾನೆ, ಆಮೇಲೆ ನಮ್ಮ ಉಷಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ, ಚಂದ್ರಶೇಖರ್ ಇದ್ದಾರೆ, ಆಮೇಲೆ ಹೆಗ್ಡೆ ಸರ್ ಇದ್ದಾರೆ, ಮತ್ತು ಹುಡುಗರು ಎಲ್ಲರೂ ಇದ್ದಾರೆ. ಎಸ್ಪೆಷಲಿ ನಮ್ಮ ಚೋಟು ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ಆರಾಧನಾ ಮಂಗಳೂರು ಭಾಗದ ರಂಗಭೂಮಿ ಕಲಾವಿದರು ತುಂಬಾ ಜನರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾವೊಂದು 15-20 ದಿವಸ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತು ಚೆನ್ನಾಗಿ. ಕೆಲಸದ ಮಾಡೋ ಕೆಲಸ, ನಗು ಪಡೋದು ನಗು, ಕೆಲಸದ ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ. ಸಂಜೆ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸ್ಬೇಕು. ಈ ಮಾತಿಗೆ ಬಂದ ತಕ್ಷಣ ಕಿಟ್ಟಪ್ಪಣ್ಣನ ಫಸ್ಟ್ ಹಾಕೊಂಡಾಗ ಕಿಟ್ಟಪ್ಪಣ್ಣ ಬರೋದು ಲೇಟು, ಅದು ಇದು ಏನೆಲ್ಲ ಮಾತುಗಳು. ನಿಜವಾಗಿ ನಾನು ಹೇಳ್ತೀನಿ, ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿ ಗುರು ಹೆಗ್ಡೆಗೆ ದೇವರಾಣೆ ಈ ವ್ಯಕ್ತಿಯಿಂದ ಯಾವತ್ತೂ ಇಷ್ಟು ಸಮಸ್ಯೆ ಆಗಿಲ್ಲ. ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ, ಮುಂದೆಯೂ ಅವರ ಸಪೋರ್ಟ್ ಇದೇ ಥರ ಹೇಳ್ತೀನಿ. ಯಾಕೆಂದ್ರೆ ಇಲ್ಲ ನಾವು ಹೇಳೋದಕ್ಕಿಂತ 5 ನಿಮಿಷ ಮೊದಲೇ ಇದ್ರು ವಿತ್ ಮೇಕಪ್. ಶೂಟಿಂಗ್ ನಡೆದಿರೋ ಬಗ್ಗೆ ಈಗ ಶೂಟಿಂಗ್ ನಡೆದಿರೋ ಬಗ್ಗೆ ಇವರಿಂದ ಸ್ವಲ್ಪ ಮಾಹಿತಿ, ಅಂದ್ರೆ ಶೂಟಿಂಗ್ ಟೈಮಲ್ಲಿ ಯಾವುದೇ ಎಂಜಾಯ್ಡ್ ಅಂತ ಇವ್ರನ್ನ ಒಂದು ಸ್ವಲ್ಪ ಮಾತು ಕೇಳಿದೆ. ಸರ್, ಲೂಡೋ ಆ್ಯಪ್ಗೆ ನಮ್ಮ ಸಿನಿಮಾ ಇಲ್ಲ, ಆ್ಯಕ್ಚುಲಿ ಏನಂದರೆ ಗುರು ಸರ್ ಹೇಳಿದ್ದು 100% ನಿಜ. ಆ್ಯಂಡ್ ನಾನೇ ನೋಡಿದ್ದೀನಿ. ನನಗೆ 3 ಸಿನಿಮಾದ ಎಕ್ಸ್ಪೀರಿಯನ್ಸ್ ಕಿಟ್ಟಿ ಅವರ ಜೊತೆ ನಟನೆ ಮಾಡಿ ಇದೆ. ಹಿ ಈಸ್ ವೆರಿ ಪಂಕ್ಚುವಲ್. ಸೆಟ್ಗೆ ಅವರು 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಅವ್ರ ಕಾಲ್ ಟೈಮ್ಗಿಂತ 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಎಷ್ಟೋ ಸತಿ ನಮ್ಮಗಳಿಗೆ ಅಂದರೆ ಆಫ್ಕೋರ್ಸ್ ತುಂಬ ಜನ ಕಲಾವಿದರು ಇರೋದ್ರಿಂದ ನಾವು ಹೆಣ್ಮಕ್ಳು ಸ್ವಲ್ಪ ಟೈಮ್ ತೊಗೋತಿದ್ವಿ ರೆಡಿ ಆಗೋದಕ್ಕೆ. ಅವ್ರು ಬಹಳ ಪೇಷನ್ಸಿಂದ ಕಾಯ್ತಿದ್ರು. ಆ್ಯಂಡ್ ಪೂರ್ತಿ ಸಿನಿಮಾ ಕುಂಬಳಕಾಯಿ ಹೊಡೆಯೋ ದಿನದವರೆಗೂ ಹಿ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್, ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಎನ್ಕರೇಜಿಂಗ್. ಯಾಕಂದರೆ ನಮ್ಮ ಸಿನಿಮಾ ಟೀಮಲ್ಲಿ ಕೆಲವರು ಹೊಸಬರಿದ್ದಾರೆ. ಸೊ ಅವ್ರು ಎಲ್ರಿಗೂ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಹೀಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮಜಾ ಮಾಡಿದ್ದು ಅಂದರೆ ಅಂದರೆ ಕೆಲವು ಸಿನಿಮಾಗಳಲ್ಲಿ ಕಲಾವಿದರ ಒಂದು ದಂಡು ಕಮ್ಮಿ ಇರುತ್ತೆ. ಸೊ ಆವಾಗ ನಾವು ಭಾಳಷ್ಟು ಓಕೆ ಸಿನಿಮಾ ಹೋಗ್ತೀವಿ, ಶೂಟಿಂಗ್ ಹೋಗ್ತೀವಿ, ಮಾಡಿ ಮನೆಗೆ ಬರ್ತಿರ್ತೀವಿ. ಬಟ್ ಇದು ಆ ರೀತಿ ಇರಲಿಲ್ಲ. ನೀವು ಆ್ಯಕ್ಚುಲಿ ಆ ಗಟ್ಟಿ ಮೇಳ ಸಾಂಗ್ ನೋಡಬೇಕಾದ್ರೆ ಗೊತ್ತಿರುತ್ತೆ, ಭಾಳಷ್ಟು ಮಜಾ ಮಾಡಿದ್ದೀವಿ. ಎಸ್ಪೆಷಲಿ ನಾನು ಕೃತಿ ಅಂತೂ ಆ್ಯಕ್ಚುಲಿ ಕಾಟ ಕೊಟ್ಟಿರೋದು ಗುರು ಸರ್ಗೆ, ನಾನು ಮತ್ತು ಕೃತಿ. ಕಿಟ್ಟಿ ಅವರಲ್ಲ, ನಾವಿಬ್ಬರು. ಅವರು ಶಾರ್ಟ್ ಕರೆದ್ರು ನಾವಿಬ್ಬರು ಹೋಗ್ತಿರ್ಲಿಲ್ಲ. ಯಾಕಂದರೆ ನಾವಿಬ್ಬರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಗೇಮ್ ಆಡೋದು, ಇಲ್ಲ ಏನೋ ಮಾತಾಡ್ಕೊಂಡು ಎಲ್ಲೋ ಹೊರಟೋಗೋದು, ಅದೆಲ್ಲ ಮಾಡಿದ್ದೀವಿ. ಬಟ್ ಏನಂದರೆ ಒಟ್ಟಾಗಿ ನಮಗೆ ಸಿನಿಮಾ ಟೀಮಲ್ಲಿ ಒಂದು ರೀತಿಯ ಕಂಫರ್ಟ್ ಏನಕ್ಕಿತ್ತು ಅಂದರೆ, ನಾವು ಎಲ್ರಿಗೂ ಇದ್ದಿದ್ದು ಒಂದೇ ಗುರಿ, ಅಮರ್ಥ ಸಿನಿಮಾ ಚೆನ್ನಾಗಿ ಬರಬೇಕು. ಒಳ್ಳೊಳ್ಳೆ ಕಲಾವಿದರಿದ್ದೀವಿ, ಒಳ್ಳೆ ಕಥೆ ಇದೆ, ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಇದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ. ಸೊ ಅದನ್ನೇ ನೀವು ಮಜಾ ಅಂತಲೂ ಹೇಳ್ಬೋದು. ಅವ್ರು ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಸರ್, ಈಗ ಸದ್ಯ ಕನ್ನಡ ಅಂತ ಅಂದ್ಕೊಂಡಿದ್ವಿ, ಬೇರೆ ಬೇರೆ ವಿಚಾರಗಳು ಮಾತುಕತೆ ನಡೀತಾ ಇದೆ. ಗೊತ್ತಿಲ್ಲ ಯಾವ ಥರ. ಇಲ್ಲಿ ನೀವು ಹೇಳಿದ ಮಾತು ಇಲ್ಲಿ ಯಾಕೆ ಹಾಗೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಇದು ಇರ್ಬೋದೇನೋ. ಬಟ್ ಮ್ಯೂಸಿಕ್ ಝೋನರ್ ನಾವು ಬೇರೆ ಭಾಷೆನೂ ಗಮನವಿಟ್ಟು ಮಾಡಿದ್ವಿ ಅನ್ನೋ ಥರ ಇದೇ ಇದೆ. ಬೇರೆ ಭಾಷೆಗಳು ಹೋಗೋಣ ಅನ್ನೋದಿದೆ. ಬಟ್ ಎಗೇನ್ ಅದು ಸಂಪರ್ಕಗಳು ಸರಿಯಾದ ಸಂಪರ್ಕಗಳು ಸಿಗಬೇಕು, ಸರಿಯಾದ ಮಾರ್ಕೆಟ್ ಸಿಕ್ಕಿದ್ರೆ ಮಾತ್ರ ನಾವು ಹೋಗ್ತೀವಿ. ತುಳು ಖಂಡಿತ ಮಾಡಿದ್ವಿ ಸರ್.
ಯಾಕಂದರೆ ತುಳು ಭಾಷೆಗೆ ತುಳು ಭಾಷೆನ ಗಮನದಲ್ಲಿ ಇಟ್ಕೊಂಡು ಮಾಡೇ ಇಲ್ಲ, ಕನ್ನಡದಲ್ಲಿ ಮಾಡಿದ್ದೀವಿ. ಅಂದರೆ ಕನ್ನಡದಲ್ಲಿ ಮಾಡಿದ್ವಿ ಅಂದರೆ ತುಳು ಭಾಷೆಯ ಬಹಳಷ್ಟು ಕಲಾವಿದರಿದ್ದಾರೆ. ಅಂದರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂಥ ಕಲಾವಿದರು. ಅವರೇನು ತುಳು ಭಾಗದ ಕಲಾವಿದರು ಅನ್ನೋದು ಸಪ್ರೇಷನ್ ಏನಿಲ್ಲ. ಅವರು ಇಲ್ಲಿ ಭಾಗದಲ್ಲಿ ಗುರುತಿಸಿಕೊಂಡ ಕಲಾವಿದರು ತುಂಬ ಜನ ಇದ್ದಾರೆ. ಅದು ನಮ್ಮ ಒಂದು ವಿಶೇಷತೆ ಅಂತ ಹೇಳ್ಬೋದು ಅಷ್ಟೇ. ಈಗ ಆರಾಧನಾ ಭಟ್ ಇವರು ಉಷಾ ಮೇಡಮ್, ನೀವು ಬನ್ನಿ. ಅಶೋಕ್ ಅವರು ಇದ್ದಾರೆ. ನೀವು ಒಂದು ಪ್ರಶ್ನೆಗಳು ಕೇಳಾಗಿದೆ, ಅವರನ್ನು ಕೇಳಿ. ಓಕೆ. ಇವರು ನಮ್ಮ ಹೀರೋಯಿನ್ ಬಾಲ್ಯದ ಪಾತ್ರವನ್ನು ನಿಭಾಯಿಸಿದಂಥವ್ರು. ಓಕೆ, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಆರಾಧನಾ ಭಟ್ ಅಂತ. ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬಾ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂಥ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲನೂ ಒಂದು ಕ್ಯೂಟ್, ಓಕೆ ಸ್ಟೋರಿ ಹೇಳಂಗಿಲ್ಲ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತೂ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್ ನಿಮಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್, ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ತ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೋಸ್ಟ್ಲಿ ನೀವು ಮಹಾನಟಿನಲ್ಲಿ ಬಂದಿದ್ರಿ ಕಾಣುತ್ತೆ ಅಲ್ಲ? ಹೌದು. ಸೊ ಅದೇ ಮಹಾನಟಿ ಮುಂಚೆನೇ ಈ ಸಿನಿಮಾ ಶೂಟ್ ಆಗಿತ್ತು. ಈ ಸಿನಿಮಾ ಆದಮೇಲೆ ಮಹಾನಟಿ ಬಂತು. ಅದಾದಮೇಲೆ ಅದೇ ಈಗ ಬೇರೆ ಸಿನಿಮಾನು ಮಾಡ್ತಾರೆ. ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು